ಹುಡುಗಿ ಬಂದಳ ಅಂತ ಜಲ್ ಸುರ್ಷನ್ ನೋಡ್ತಾರ ಕಟ್ಟಿನ ಆಯ್ತಾರ ಮುಂದಿನ ಅರಿವೇ ಇರಲ್ಲ. ಇದ್ದಿದ್ ಹೇಳಿದ್ನಪ್ಪ. ಓಯ್ ಇಲ್ಲಿ ಬಾರೋ. ಆದ್ರೆ ಈ ಮದ್ವೆ 2 ಕುಟುಂಬಗಳನ್ನ ಒಂದ್ಗೂಡ್ಸುತ್ತೆ. ಹಲೋ ಮಚ್ಚ, ಇಲ್ಲೇ ಗ್ರೌಂಡ್ ಆಗಿದ್ದೀನಿ. ನನ್ನ ಮುಡಿ ಬೇರೆ ಬಂದಿಲ್ಲ. ನಿನಗೆ ಆಗ್ಬೇಕು ಪ್ರೀತಿ ಇದೆ. ನೀನ್ ಕಲಿಬೇಕಾದದ್ದು ಬಹಳಷ್ಟು ಗೊತ್ತೈತಿ. ಇಲ್ಲೇ ಕಲಿ. ಅಂತೂ ಇಬ್ಬರು ಹುಡುಗಿಯರ್ ಬೇಕ್ರಿ ಸ್ಕೂಟಿ ಮೇಲೆ ಪ್ರೀತನ ಅವ್ರ ಮ್ಯಾಲ ಕುಂದ್ರದ ಮೇಲೆ ಪ್ರೀತನ. ಅದೇ ಚುನಾವಣೆ ಸಮಯದಲ್ಲಿ 5 ಗ್ಯಾಸ್ ನನಗ ಎಣ್ಣೆ ಸಂಬಂಧ ಗೊತ್ತೈತೆ. ಹೌದು, ಈಗ ಹಳೆ ಹುಡುಗ ಪ್ರೀತಿ ನೆನ್ಪಾಗಿ ಅವನ ಜೊತೆ ಓಡೋಗ್ತಾ ಇದ್ದಾಳೆ. ಏನು ಹೇಳ್ತಾ ಇದೆಯಾ? ಅವ್ನ ಆಡೋ ಮಾತು, ಆ ಉಟ್ಟ ಬಟ್ಟೆ, ಆಚಾರ ವಿಚಾರನ ಅಷ್ಟೇ ಕಾಣ್ತಾ ಇದೆಯಾ? ಅಂದ್ರೆ ನಾವ್ ಆಡೋ ಮಾತು, ಆ ಉಟ್ಟ ಬಟ್ಟೆ, ಆಚಾರ ವಿಚಾರ ಏನ್ ಕಾಣಿಸ್ತಾ ಇಲ್ವಾ? ಕೆಲಸ ಇಲ್ಲ. ನಮ್ಗೆ ಏನ್ ಕೆಲಸ ಬರುತ್ತೋ ಆ ಕೆಲಸ ನಾವು ಮಾಡ್ತೀವಿ. ಲಕ್ಷ ಎಲ್ಲ ಹುಡುಗಿ ಮೇಲೆ ಇದ್ರ ಹೆಂಗ್ ಕೇಳ್ತ? ಇಷ್ಟಿನ ಆದ್ರೂ ಬರ್ಲಿಲ್ಲಂತೆ. ಅದಕ್ಕೆ ಗಂಡ ಮನನೊಂದು ಬಸ್ಸು ಟೈರ್ ಕೆಳಗ್ ಮಲಗ್ಬಿಟ್ಟು ಇಲ್ಲೋ, ನಾ ಎಷ್ಟು ಜನ ಹುಡುಗಿಯರು ನೋಡಿಲ್ಲ. ಇವ್ರು ನೋಡಿದ್ರೆ ಹಿಂಗೆ ಯಾಕಂದೋ ಏನು ನನಗೇ ಗೊತ್ತಿಲ್ಲ. ಅವನಿಗಿಂತ ನಿಂದ ಬೆಸ್ಟಪ್ಪ ಬಾಲರಾಜ್. ನಮ್ಮಪ್ಪ ಹೇಳಿದ್ರು, ಜೋಬಲ್ಲಿ ಹಣ ಇದ್ರೆ ವಿದ್ಯೆ ತಲೆಗೆ ಹತ್ತಲ್ಲ, ಕೈಯಲ್ಲಿ ಮೊಬೈಲ್ ಇದ್ರೆ ರಾತ್ರಿ ನಿದ್ದೆ ಬರಲ್ಲ. ನನ್ ಮೇಸ್ತ್ರಿ ಯಾರನ್ನ ಗಂಟೆ ಗೊತ್ತಿಲ್ಲ. ಗಂಟು ಹಾಕ್ತಾನೆ, ಗಂಟೆ ಕಡೆ ಹೋಗ್ತಾನೆ, ಜೇರ ಬಲ್ಲ. ನೀವೇನ್ ಹೇಳಿದ್ ನನ್ ಕೇಳಿಸಲಿಲ್ಲ. ನೋಡು, ನಾ ಊಟ ಬಟ್ಟೆ ಹೇಗಿದೆ, ಇದಲ್ಲ ಆಚಾರ, ಇದಲ್ಲವ ಸಂಸ್ಕಾರ. ಈ ಬಸ್ಸು ಫ್ರೀ ಆದಾಗಿಂದ ದೇವಸ್ಥಾನದಲ್ಲಿ ತುಂಬಕೊಂಡ್ಬಿಟ್ಟಿದ್ದಾರೆ.